ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ತಾಂಡಾದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. 21ನೇ ಶತಮಾನದಲ್ಲೂ ಮೂಲಭೂತ ಸೌಕರ್ಯಗಳಿಲ್ಲದೆ ಜನಜೀವನ ಅಧೋಗತಿಯಾಗಿದೆ. ಒಂದೆಡೆ ಬರದ ಛಾಯೆ, ಮತ್ತೊಂದೆಡೆ ಕುಡಿಯುವ ನೀರಿಗೂ ಹಾಹಾಕಾರ. ಖಾಸಗಿ ಬೋರ್ವೆಲ್ಗಳನ್ನೇ ಅವಲಂಬಿಸಿರುವ ಗ್ರಾಮಸ್ಥರು ಬಂಡಿ ಗಾಡಿಗಳ ಮೂಲಕ ನೀರು ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾರಕನಾಳು ತಾಂಡ ಸುಮಾರು 280 ಕುಟುಂಬಗಳು ಹಾಗೂ 2000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವಂತಹ ಗ್ರಾಮ. ಆದ್ರೆ ಇಲ್ಲಿ ಕುಡಿಯುವ ನೀರಿಗಾಗಿ ನಿತ್ಯವೂ ಹೋರಾಟ ನಡೀತಾ ಇದೆ. ಗ್ರಾಮ ಪಂಚಾಯತಿ ವತಿಯಿಂದ ಬೋರ್ವೆಲ್ಗಳನ್ನ ಕೊರೆಸಲಾಗಿದ್ರೂ 2 ಬೋರ್ವೆಲ್ಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಮತ್ತೊಂದು ಬೋರ್ವೆಲ್ನಲ್ಲಿ ಮಾತ್ರ ನೀರು ಲಭ್ಯವಾಗಿದ್ದು ಅದರಿಂದಲೇ ಗ್ರಾಮಸ್ಥರಿಗೆ ನೀರು ಪೂರೈಸಲಾಗ್ತಾ ಇದೆ. ನೀರಿನ ಸಮಸ್ಯೆ ನೀಗಿಸಲು ಬೋರ್ವೆಲ್ಗೆ ಹೆಚ್ಚುವರಿ ಪೈಪ್ ಅಳವಡಿಸಿ ನೀರೆತ್ತುವ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಲ್ಲದೆ ಖಾಸಗಿ ಬೋರ್ವೆಲ್ನಿಂದಲೂ ತಕ್ಷಣ ಗ್ರಾಮಸ್ಥರಿಗೆ ನೀರು ಪೂರೈಸಲು ನಿರ್ಧರಿಸಲಾಗಿದೆ. ಇನ್ನು ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 3 ವರ್ಷಗಳಿಂದ ಸ್ಥಗಿತಗೊಂಡಿದೆ ಎಂಬುದು ಗ್ರಾಮಸ್ಥರ ಆರೋಪ. ಇದರಿಂದ ಶಾಲಾ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣ ನೀರಿನ ಸಮಸ್ಯೆ ಬಗೆಹರಿಸಿ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಸ್ಕಾರ, ಹಾಲೇಶ್ ನಾಯಕ್ ಅಂತ ಹೇಳಿ. ನಾವು 2-3 ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಿಒ ಸಾಹೇಬರಿಗೆ, ತಾಲೂಕ್ ಪಂಚಾಯತಿ ಇಒರಿಗೆ, ವಾಟರ್ ಸಪ್ಲೈ ಮತ್ತು PDO ಅವರಿಗೆ ನಾವು ಸಂಪರ್ಕ ಮಾಡಿದ್ವಿ ಕೂಡ. ಇಲ್ಲಿ ತುಂಬ ಸಂತಾಂಡ ಅನ್ನೋ ಗ್ರಾಮದಲ್ಲಿ ತುಂಬ ನೀರಿನ ಸಮಸ್ಯೆಗಳು ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಇವತ್ತಿನ ತನಕ ಏನೋ ಒಂದು ಸ್ಪಂದನೆನೂ ಮಾಡಿಲ್ಲ. ಹಂಗಾಗಿ ಇವತ್ತು ನಮಗೆ ಸುಮಾರು ಹೊಲಗಳಿಂದ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಜನಗಳು ಕೂಲಿ ಕೆಲಸ ಮಾಡಿ ಬದುಕುವಂಥ ಜನ, ಇಲ್ಲಿ ತಾಲೂಕಿನ ಕಡೆ ಬೌಂಡ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ, ಇವತ್ತು ಅವರು ಕೆಲಸ ಬದುಕು ಬಾಳುವೆಯನ್ನು ಬಿಟ್ಟು ಇವತ್ತು ಎಲ್ಲೋ ಗ್ರಾಮದಿಂದ ಹೊರಗಡೆ ಬಂದು ಹೊಲಗಳಿಂದ ಒಂದು ಪಾಯಿಂಟನ್ನು ಹೊರಗಡೆ ತೆಗೆಸಿದ್ದಾರೆ ಸರ್ ಮೊನ್ನೆ. ಅಲ್ಲಿಂದ ಇಡೀ ಊರು ನೀರು ತಗೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಇಲ್ಲಿ ಗ್ರಾಮ ಪಂಚಾಯತಿ PDO ಅವರಿಗೆ, ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಯಾರಿಗೆ ನಾವು ಇಲ್ಲಿ ನೀರಿನ ಸಮಸ್ಯೆಗಳು ಇದೆ ಅಂತ ಹೇಳಿದ್ರು ಕೂಡ ಇವರು ಯಾವುದೇ ರೀತಿಯ ಸ್ಪಂದನೆಗಳನ್ನು ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಇಲ್ಲಿ ಬಹುತೇಕವಾಗಿ ಬುಡಕಟ್ಟು ಜನಾಂಗದ ಇರುವಂಥ ಗ್ರಾಮ, ಇಲ್ಲಿ ಬರೇ SC ಜನಸಂಖ್ಯೆ ಇರುವಂಥ ಗ್ರಾಮ. ಈ ಗ್ರಾಮದಲ್ಲಿ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ ಸರ್.